ನಮಸ್ತೆ ಎಲ್ಲರಿಗೂ. ಈ ದಿನ ನಮ್ಮ ನಾರಾಯಣಿ ಕಿಚನ್ನಲ್ಲಿ ಹೈದರಾಬಾದಿ ಕಿಚಡಿ ಮತ್ತು ಕಟ್ಟ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. ಪಾನ್ ಕಾದಿದೆ. 2 ಸ್ಪೂನಷ್ಟು ತುಪ್ಪ ಹಾಕೋಣ. 2 ಸ್ಪೂನಷ್ಟು ಎಣ್ಣೆ ಇದೆ. ಈಗ 1 ಬೌಲಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಳಿ ಈರುಳ್ಳಿನ. ಶಾಜೀರ ಹಾಕ್ತಾಯಿದ್ದೀನಿ. ಮರಾಠಿ ಮೊಗ್ಗು 2, ಚಕ್ಕೆ 1 ಇಂಚು, 4-5 ಲವಂಗ, ಮೆಣಸು, ಕಾಳು ಮೆಣಸು 1 ಟೀ ಸ್ಪೂನಷ್ಟು, ಏಲಕ್ಕಿ 3, 1 ಕಪ್ಪು ಏಲಕ್ಕಿ, 1 ಅನಾನಸ್ ಹೂವು, 1/4 ಟೀ ಸ್ಪೂನಷ್ಟು ಜೀರಿಗೆ, 2 ಬಿರಿಯಾನಿ ಎಲೆ. ಇದನ್ನು ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಬೇಕು, 2 ಸ್ಪೂನಷ್ಟು. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಬಳಸ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು 10-12 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊಳ್ಳಿ. ಪುದೀನ 1 ಕೈ ಹಿಡಿಯಷ್ಟು ಪುದೀನ ಹಾಕ್ಕೊಳ್ಳಿ. ಕೊತ್ತಂಬರಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅರಿಶಿನ, ಇದು ಮೈಸೂರು ಬೇಳೆ. ಇದನ್ನು ಈಗ ಹಾಕ್ಕೊತಾ ಇದ್ದೀನಿ. ಇದು 1 ಮುಕ್ಕಾಲು ಗ್ಲಾಸಷ್ಟು ಅಕ್ಕಿನೂ ಸಹ ಇದ್ರ ಜೊತೆಯಲ್ಲೇ ಹಾಕ್ಕೊಬೇಕು. ಎರಡು ಲೋಟ ಅಕ್ಕಿಗೆ ಮುಕ್ಕಾಲು ಗ್ಲಾಸಷ್ಟು ಬೇಳೆ, ಮೈಸೂರು ಬೇಳೆ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಬೇಕು. ಬೇಳೆಗೂ ಹಾಗೇ ಈಗ 2 ಮುಕ್ಕಾಲು ಗ್ಲಾಸ್ ಅಕ್ಕಿ ಬೇಳೆ ಆಗಿದೆ, ಅದಕ್ಕೆ ತಕ್ಕನಂಗೆ ನೀರು ಹಾಕ್ಕೊಬೇಕು. ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು. ಸ್ವಲ್ಪ ತೇವದ ಅಂಶ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಬೇಕು. ಇದನ್ನು ಇದು ಸಿಂಪಲ್ ಆಗಿದೆ ಮತ್ತು ಲಂಚ್ ಬಾಕ್ಸ್ ರೆಸಿಪಿ. ಮಕ್ಳಿಗೂ ಮತ್ತು ಕೆಲಸಕ್ಕೆ ಹೋಗೋವ್ರಿಗೂ ಇದನ್ನು ಟಿಫನ್ ಬಾಕ್ಸಲ್ಲಿ ಹಾಕ್ಕೊಡ್ಬೋದು. ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಬೇಕು. ನಿಧಾನವಾಗಿ ಕಲಿಸ್ಕೊಳ್ಳಿ, ಇಲ್ಲಾಂದರೆ ಅಕ್ಕಿ ಹೊಡೆದೋಗುತ್ತೆ, ಅಂದರೆ ನುಚ್ಚು ಥರ ಆಗೋಗ್ಬಿಡುತ್ತೆ. ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ವಿಸಿಲನ್ನು ಹಾಕಿ 2 ವಿಸಿಲ್ ಬಂದ ನಂತರ ಆಫ್ ಮಾಡಿಬಿಡಿ. ಎರಡು ವಿಸಿಲ್ ಬಂದಾಯಿತು. ಈಗ ಆಫ್ ಮಾಡಿದ್ದೀನಿ. ಇದಕ್ಕೆ ಚಟ್ನಿ, ಕಟ್ಟ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ.
ಕಟ್ಟ ಚಟ್ನಿಗೆ ಕಡಲೆಕಾಯಿ ಬೀಜ ಇದನ್ನು ಹುರಿದಿಟ್ಕೊಬೇಕು. ನಾನು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ. ಲೈಟಾಗಿ ಸ್ವಲ್ಪ ಬಿಸಿ ಆಗಲಿ ಅಂತ ಹುರಿತಾ ಇದ್ದೀನಿ. ಇದ್ರ ಜೊತೆಗೆ ಬಿಳಿ ಎಳ್ಳು, ಕಡಲೆಕಾಯಿ ಬೀಜ 50 ಗ್ರಾಮು, ಇದು 50 ಗ್ರಾಮು. ಎಳ್ಳು ಚಿಟಪಟ ಅನ್ನುತ್ತೆ, ಅಷ್ಟರವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಚಿಟಪಟ ಅಂತ ಇದೆ ನೋಡಿ, ಕಲರೂ ಚೇಂಜ್ ಆಗಿದೆ ಎಳ್ಳುದು. ಸಾಕಿಷ್ಟು. ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಣ. ಒಂದು ಹಿಡಿಯಷ್ಟು ಪುದೀನ, ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು ಹುಣಸೆಹಣ್ಣು. ಇದನ್ನು ಪೇಸ್ಟ್ ಮಾಡ್ಕೊಬೇಕೀಗ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಒಗ್ಗರಣೆ ಮಾಡೋಣ. ಒಣಗಿದ ಮೆಣಸಿನ್ಕಾಯಿ 2, ಒಣಗಿದ ಮೆಣಸಿನ್ಕಾಯಿ ಹಾಕಿ ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ, ಚಟ್ನಿ ರೆಡಿಯಾಗಿದೆ. ಪ್ರೆಷರ್ ಹೋಗಿದೆ, ನೋಡೋಣ ಈಗ. ಅನ್ನ ಸೂಪರಾಗಿ ಬಂದಿದೆ ನೋಡಿ, ಎಷ್ಟು ಉದುರಾಗಿ ಬಂದಿದೆ ಅನ್ನ. ಈ ಹೈದರಾಬಾದಿ ಕಿಚಡಿ ಮತ್ತು ಕಟ್ಟ ಚಟ್ನಿ, ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚಟ್ನಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಯಾವುದಾದ್ರೂ ಆಲೂಗಡ್ಡೆ ಫ್ರೈ ಮತ್ತು ಹಪ್ಪಳ ಈ ರೀತಿ ಇಟ್ಕೊಂಡು ತಿನ್ಬೋದು. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ಆಫೀಸ್ಗೆ ಹೋಗೋವರೆಗೂ ಇದು ಯೂಸ್ಫುಲ್ ಆಗಿರುತ್ತೆ. ಇದನ್ನು ಮಾಡಿ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಸಬ್ಸ್ಕ್ರೈಬ್ ಮಾಡ್ತಾನೇ ಇಲ್ಲ ನೀವು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.